ಸ್ನೇಹಿತರೆ, ಪ್ರೀತಿಯ ವಿದ್ಯಾರ್ಥಿಗಳೇ, ಹಾಗೆ ಆತ್ಮೀಯ ಪೋಷಕರೇ, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಕಳೆದ ವರ್ಷದ SSLC ಪರೀಕ್ಷೆಯ ಸಮಯದಲ್ಲಿ ನಮ್ಮ ಶಾಲೆಯ ವಾತಾವರಣ ಹೇಗಿತ್ತು, ವಿದ್ಯಾರ್ಥಿಗಳನ್ನೆಲ್ಲ ಓದಿನಲ್ಲಿ ಹೇಗೆಲ್ಲ ತೊಡಗಿಸುವಂತಹ ಪ್ರಯತ್ನ ಮಾಡಲಾಗಿತ್ತು, ಹಾಗೆ SSLC ಪರೀಕ್ಷೆಗೆ ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿ ಪರೀಕ್ಷೆ ಮುಗಿಯುವವರೆಗೂ ಆಯಾ ವಿಷಯ ಶಿಕ್ಷಕರು ಹಾಗೆ ಉಳಿದೆಲ್ಲ ಶಿಕ್ಷಕರು ಹೇಗೆಲ್ಲ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನು ನೀಡಿದರು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ನೋಡ್ತೀರಿ. ಸೊ ವಿಡಿಯೋವನ್ನು ಮಿಸ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಕಳೆದ ವರ್ಷದ SSLC ಪರೀಕ್ಷೆಯಲ್ಲಿ ನಮ್ಮ ಶಾಲೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಅಲ್ಲದೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ 72 ಪ್ರೌಢಶಾಲೆಗಳಲ್ಲಿ ಕೇವಲ 4 ಶಾಲೆಗಳು ಮಾತ್ರ 100% ರಿಸಲ್ಟನ್ನು ಪಡ್ಕೊಂಡಿದ್ದಾವೆ. ಅದರಲ್ಲಿ ನಮ್ಮ ಶಾಲೆಯೂ ಸಹ ಒಂದು ಅಂತ ಹೇಳ್ಕೊಳ್ಳಿಕ್ಕೆ ತುಂಬಾ ಹೆಮ್ಮೆ ಅನಿಸುತ್ತೆ. ಈ ರೀತಿಯ ರಿಸಲ್ಟು ಕಳೆದ 4 ವರ್ಷದ SSLC ಬ್ಯಾಚ್ಗಳಿಂದಲೂ ನಮ್ಮ ಶಾಲೆಗೆ ಬಂದಿದೆ. ಇದೆಲ್ಲ ಶಾಲೆಯಲ್ಲಿ, ಅದರಲ್ಲೂ ಪರೀಕ್ಷಾ ಸಮಯದಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಹಾಕುವಂತಹ ಪರಿಶ್ರಮದಿಂದ ಅಂತಲೇ ಹೇಳ್ಬೋದು. SSLC ಪರೀಕ್ಷೆಯ ಸಮಯದಲ್ಲಿ ಯಾವ ವಿಷಯದ ಪರೀಕ್ಷೆ ಇರುತ್ತೋ ಆ ವಿಷಯ ಶಿಕ್ಷಕರು ವಿದ್ಯಾರ್ಥಿಗಳ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. 2025 ಮಾರ್ಚ್ ತಿಂಗಳಲ್ಲಿ ನಡೆದ SSLC ಪರೀಕ್ಷೆಯ ಸೋಷಿಯಲ್ ಸೈನ್ಸ್ ಪರೀಕ್ಷೆಗೆ 2 ದಿನ ಬಿಡುವಿತ್ತು. ಆ 2 ದಿನ ಹೇಗೆಲ್ಲ ವಿದ್ಯಾರ್ಥಿಗಳು ಎಫರ್ಟ್ ಹಾಕಿದ್ರು ಅಂತ ಈ ವಿಡಿಯೋದಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ಪರೀಕ್ಷೆ ಅಂತ ಬಂದಾಗ ಸೆಲ್ಫ್ ಮೋಟಿವೇಶನ್ ಅಂದರೆ ಅಭಿಪ್ರೇರಣೆ, ಆಂತರಿಕ ಅಭಿಪ್ರೇರಣೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಬೇರೆಯವರಿಂದ ಪ್ರೇರೇಪಿತರಾಗೋ ಬಾಹ್ಯ ಅಭಿಪ್ರೇರಣೆ ಏನಿದ್ರು ಅದು ಬಲವಂತವಾಗಿರುತ್ತೆ. ಆದರೆ ವಿದ್ಯಾರ್ಥಿಗಳ ಪರೀಕ್ಷೆಗೆ ಈ ಸೆಲ್ಫ್ ಮೋಟಿವೇಶನ್ ಅನ್ನೋದು ತುಂಬಾ ಅಗತ್ಯ. ವಿದ್ಯಾರ್ಥಿಗಳಲ್ಲೇ ತಾನು ಓದಬೇಕು, ನಾನು ಒಳ್ಳೆ ಅಂಕಗಳನ್ನು ಗಳಿಸಬೇಕು, ನಾನು ಒಳ್ಳೆ ಪೊಸಿಷನನ್ನು ತಲುಪಬೇಕು ಅನ್ನುವಂತಹ ಒಂದು ಹಠ ಇದ್ದರೆ ನಿಜವಾಗ್ಲೂ ಅವ್ರು ಓದೇ ಓದ್ತಾರೆ. ಆದರೂ ಕೂಡ ನಮ್ಮ ಕರ್ತವ್ಯನ ನಿಭಾಯಿಸಬೇಕಲ್ವಾ? ಬನ್ನಿ. ಹೀರೋ ಹೇಗಿರಪ್ಪ ಬರ್ರು ಹೇಗಿದ್ರೆ ಬೀರೇಶ ಓಯ್ ಸಚಿನ್, ಅರ್ಜುನ್ ಬರ್ರಿ 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 ಇನ್ನೊಬ್ರ ಬೇಗ ಕಾಟ ಕುಡಿಸ್ಕೊಂಡ್ರಿ. ಬರ್ರಿ, ಸಾಕು ಮೇಕಪ್ ಮಾಡಿದ್ದು.